ಆರ್ಜಿ ರಾಯಲ್ ಸಭಾಂಗಣದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಉದ್ಘಾಟನೆಯನ್ನ ಮಾಡಿದ್ರು. ಅಧ್ಯಕ್ಷತೆಯನ್ನ ಡಾಕ್ಟರ್ ಸಿ ಸೋಮಶೇಖರ್ ಮತ್ತು ಲಹರಿ ಸಂಸ್ಥೆಯ ಲಹರಿ ವೇಲು, ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರಾದ ಶಿವಕುಮಾರ್ ನಾಗನವಿಲೆರವರು, ಸಾಹಿತಿ ಎಸ್ಜಿ ಸಿದ್ದರಾಮಯ್ಯ, ದಿನೇಶ್ ಕುಮಾರ್ ಜೋಶಿ ಅಬಸೀರ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸಿದರು. ನಂತರ ಸಾಂಸ್ಕೃತಿಕ ಮತ್ತು ಹಿತರಕ್ಷಣಾ ಸಮಿತಿಯ ಅಂತಾರಾಷ್ಟ್ರೀಯ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸುತ್ತಾ ಇರುವ ಖ್ಯಾತ ಗಾಯಕರಾದ ಮೋಹನ್ ಕೃಷ್ಣರವರು ಅಧಿಕಾರ ಪದಗ್ರಹಣವನ್ನ ಮಾಡಿದರು. ಸಿ ಸೋಮಶೇಖರ್ ಅವರು ಮಾತನಾಡಿ, ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸವಿದೆ. ವಚನಕಾರರು, ಸಂತರು, ಸ್ವಾಮೀಜಿಗಳು ನಿರಂತರ ಸೇವೆಯಿಂದ ರಾಜ್ಯ ವೈಭವ ರೀತಿಯಲ್ಲಿ ಅರಳಿದೆ. ಪತ್ರಿಕೋದ್ಯಮ ಇಂದು ಉದ್ಯಮವಾಗಿದೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸ ಪತ್ರಿಕಾ ಮಾಧ್ಯಮಗಳು ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಸಹ ಅವರಿಗೆ ಬಂದಿದ್ದಾರೆ, ನಮಗೆ ಈ ವಿಷಯ ಗೊತ್ತಿಲ್ಲ. ಹಾಗಾಗಿ ಅನಂತ ಧನ್ಯವಾದಗಳು. ನಾನು ಅವರು ಹಾಕಿಕೊಟ್ಟ ದಾರಿಯಲ್ಲೇ ನಡೀತಾ ಇರೋನು. ಪರೋಕ್ಷವಾಗಿ ಅವರು ಪ್ರತ್ಯಕ್ಷವಾಗಿ ನನಗೆ ಏನು ಹೇಳ್ಕೊಳ್ದೇವರು ಸಹ ಅವರ ವಿಚಾರಗಳೇನಿದೆ, ನಮ್ಮ ಹಂಸಲೇಖ ಸರ್ ಗುರುಗಳ ವಿಚಾರಧಾರೆ ಸಂಗೀತದಲ್ಲಾಗಲಿ ಅಥವಾ ಸಾಮಾಜಿಕವಾಗಿ ಆಗಲಿ ಸರ್ ಕೈಗೊಂಡಂತಹ ಎಲ್ಲ ಕಾರ್ಯಕ್ರಮಗಳು ಅವರ ಅನುಯಾಯಿ. ನಾನು ಅವ್ರಿಗೆ ಹೇಳಿದ್ರೆ ನಾನು ಅವರ ಅನುಯಾಯಿ, ಅವರನ್ನೇ ಫಾಲೋ ಮಾಡ್ಕೊಂಡು ಬಂದಿರೋನು. ಸಂಗೀತದಲ್ಲಂತೂ ಹೇಳೋ ಹಾಗೇ ಇಲ್ಲ. ನನ್ನ ಮಾನಸಿಕ ಗುರುಗಳು ಸರ್. ಅವರ ಎದುರುಗಡೆ ಕೂತು ಹಾಡುವಂಥ ಭಾಗ್ಯವನ್ನು ಸಿಕ್ಕಿದೆ. ನನ್ನ ಹೆಗಲ ಮೇಲೆ ಕೈ ಹಾಕಿ ಅವರು ಹೇಳಿಕೊಟ್ಟಿದ್ದಾರೆ ಭಾಳಷ್ಟು ವಿಚಾರಗಳನ್ನು. ಬರೀ ಹಾಡೋದನ್ನು ಮಾತ್ರ ಅಲ್ಲ, ಸಮಾಜಮುಖಿಯಾಗಿ ಏನು ಕೆಲಸಗಳು ಮಾಡಬೇಕು. ಇವತ್ತು ಇಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಮೊದಲೇ ನನಗೆ ಹಂಸಲೇಖ ಸರ್ ಇದರ ಜವಾಬ್ದಾರಿಯನ್ನು ಕೊಟ್ಟಿದ್ದು. ಕರ್ನಾಟಕದಲ್ಲಿ ದೊಡ್ಡ ಸಂಗೀತಗಾರರ ಸಮೂಹ ಇದೆ. ಆ ಸಮೂಹ ಸ್ವಲ್ಪ ನಿಧಾನವಾಗಿ ಚಲಿಸ್ತಾ ಇದೆ. ಅದರ ಚಾಲನೆ ವೇಗವಾಗಿ ಆಗಬೇಕು. ಅದಕ್ಕೆ ನಿನ್ನ ಶ್ರಮ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ತಮಗೆ ಇದಕ್ಕೆ ಮೊದಲೇ ಡೈರೆಕ್ಷನ್ ಕೊಟ್ಬಿಟ್ಟಿದ್ರು ಸರ್. ಇದು ನನಗೆ 2ನೇ ಪದಗ್ರಹಣ ಅನ್ಕೋತೀನಿ. ಮೊನ್ನೆ ಹೋದಾಗಲೇ ಹಂಸಲೇಖ ಸರ್ ನನಗೆ ಆ ಜವಾಬ್ದಾರಿಯನ್ನು ಹೇಳಿದ್ರು, ಕೊಡ್ತಿದ್ದೀನಿ ನಿನಗೆ, ನಿಂತು ನೀನು ಮಾಡಬೇಕು ಅಂತ ಹೇಳ್ಬಿಟ್ರು. ಅವತ್ತೊಂದು ದೊಡ್ಡ ಪದಗ್ರಹಣ ಆಗೋಯ್ತು. ಅವ್ರ ಬಾಯಿಂದ ಬಂದಮೇಲೆ ಹೇಳ, ಸರ್ ನೀವು ಬರೀ ಆರ್ಡರ್ ಮಾಡ್ತಾರೆ ಅಷ್ಟೇ ಸರ್, ಮಾಡ್ತೀನೋ ಅಂತ ಕೇಳಬೇಡಿ ಸರ್, ಮಾಡು ಅಂತ ಹೇಳಿ ಸರ್ ಅಂತ. ಇವತ್ತು ಮೋಹನ್ ಸರ್ ಅಂತ ಬೇರೆ ಹೋಗ್ಬಿಟ್ರು ಸರ್. ಹಂಗೆಲ್ಲ ಹೋಗ್ಬಿಡಿ ಸರ್, ನಮ್ಗೆ ಸಹಿಸ್ಕೊಳ್ಳುವಂಥ ಯಾರೋ ಹೋಗುವಂಥ ಪದವಿ ಕೊಟ್ಟವ್ರೆ ಇಲ್ಲ ಸರ್, ಎಲ್ಲ ನಿಮಗೆ ಸರ್. ಸಂಗೀತ ನಿರ್ದೇಶಕ ಹಂಸಲೇಖರ್ ಅವರು ಮಾತನಾಡಿ, ಕನ್ನಡ ನಾಡಿಗೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಕನ್ನಡ ಭಾಷೆ ಇಂದು ವಿಶ್ವ ಮಟ್ಟದಲ್ಲಿ ಬೆಳೆದಿದೆ. ಕಲಾ ವಿಭಾಗದಲ್ಲಿ ಕಲಾವಿದರು ಸೇವೆಯನ್ನ ಮನಸ್ಸಿನಿಂದ ಸಲ್ಲಿಸುತ್ತಾರೆ. ಪ್ರೆಸ್ ಎಂದರೆ ಯಾವುದಾದ್ರೂ ಒಂದು ವಿಷಯವನ್ನು ಮುದ್ರಿಸಿ ಜನರಿಗೆ ತಲುಪಿಸುವ ಕಾರ್ಯವಾಗಿದೆ ಅಂತ ಹೇಳಿದರು. ಈ ಸಮಾರಂಭದಲ್ಲಿ ನನ್ನ ಪ್ರೀತಿಯ ಗೆಳೆಯ, ಒಂದು ರೀತಿಯ ಶಿಷ್ಯ ಶ್ರೀ ಮೋಹನ್ ಕೃಷ್ಣ. ನಾನು ಮೋಹನ್ ಅಂತ ಕರೆಯೋದು. ಆತನಿಗೆ ಒಂದು ಸಾಂಸ್ಕೃತಿಕ ರಾಯಭಾರತ್ವದ ಒಂದು ಪದಗ್ರಹಣದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನು ತುಂಬ ಹೃದಯದಿಂದ ಇಲ್ಲಿ ಇಟ್ಟ ದೀಪವನ್ನು ಹಚ್ಚಿದ್ದೇನೆ ಮತ್ತು ನನ್ನ ಮಿತ್ರನಿಗೆ ಈ ಪದಗ್ರಹಣದ ವಿಷಯವಾಗಿ ನನ್ನ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅಧ್ಯಕ್ಷರಾದ ಶಿವಕುಮಾರ್ ನಾಗನವಿಲೆರವರು ಮಾತನಾಡಿ, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನಾಡು, ನುಡಿ ಮತ್ತು ಪತ್ರಕರ್ತರ ಹಿತರಕ್ಷಣೆ ಶ್ರಮಿಸ್ತಾ ಇರುವ ಸಂಸ್ಥೆಯಾಗಿದೆ ಅಂತ ಹೇಳಿದ್ರು. ಇದು ಸಾವಿರಾರು ಕೈಗಳು ಕೈ ಜೋಡಿಸಿರೋದ್ರಿಂದ ಈ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಬೆಳೆದು ಸುಮಾರು ಜನಕ್ಕೆ ಸಹಾಯ ಹಸ್ತನ ಚಾಚಿದೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಗುರುಗಳಾದ ಸಿ ಸೋಮಶೇಖರ್ ಸಾಹೇಬರು, ಅವರ ನಮ್ಮ ಬಾಂಧವ್ಯ ಸುಮಾರು ಒಂದು 30 ವರ್ಷದ್ದು. ಉಚಿತ ನೋಟ್ ಪುಸ್ತಕ ವಿತರಣೆ, ಪತ್ರಕರ್ತರ ಮಕ್ಕಳಿಗೆ ಲ್ಯಾಪ್ಟಾಪ್ ಹಾಗೂ ಸಸಿ ನೆಡುವ ಕಾರ್ಯಕ್ರಮ, ಉಚಿತ ವೈದ್ಯಕೀಯ ಸಹಾಯ ಹಸ್ತ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ದುಬೈ ಹೊರ ರಾಷ್ಟ್ರದಲ್ಲಿ ಪ್ರಥಮ ವಿಶ್ವ ಕನ್ನಡ ಹಬ್ಬ ಆಚರಣೆಯನ್ನ ಮಾಡಲಾಯಿತು. ಇದೀಗ 2024 ಈ ವರ್ಷ ಸಿಂಗಾಪುರದಲ್ಲಿ 2ನೇ ವಿಶ್ವ ಕನ್ನಡ ಹಬ್ಬ ಆಚರಣೆ ಜರುಗಲಿದೆ ಅಂತ ಹೇಳಿದರು. ಖ್ಯಾತ ಗಾಯಕ ನಿರ್ದೇಶಕ ಮೋಹನ್ ಕೃಷ್ಣರವರು ಮಾತನಾಡಿ, ಕನ್ನಡ ನಾಡು ಸುಂದರ, ಕನ್ನಡ ಭಾಷೆ ಸರಳ. ಮಾತನಾಡುವಾಗ ಸಂಗೀತ ನುಡಿದಂತೆ ಅನುಭವವಾಗುತ್ತದೆ. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಾಂಸ್ಕೃತಿಕ ಮತ್ತು ಹಿತರಕ್ಷಣಾ ಸಮಿತಿಯ ಅಂತಾರಾಷ್ಟ್ರೀಯ ನಿರ್ದೇಶಕನಾಗಿ ನಾನು ಕನ್ನಡ ನಾಡಿನ ಸಾಂಸ್ಕೃತಿಕ
ಸಾಂಸ್ಕೃತಿಕ ಪರಂಪರೆಯನ್ನ ವಿಶ್ವಮಟ್ಟದಲ್ಲಿ ಸಾರುವ ಕೆಲಸವನ್ನ ಮಾಡುತ್ತೇನೆ ಅಂತ ಹೇಳಿದ್ರು. ನೆಮ್ಮದಿ ಸಾಂತ್ವನವನ್ನು ನೀಡುವಂತಹ ಸಾಹಿತ್ಯ, ಸಂಗೀತ, ಕಲೆಯ ಕಡೆ ನಮ್ಮ ಗಮನ ಹರಿಯಬೇಕು. ಅಕ್ಕ ಮಹಾದೇವಿ ಒಂದು ಮಾತನ್ನು ಹೇಳ್ತಾಳೆ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೇಕೆ, ಶಾಂತಿ ಸಮತೆ ಇರಲು ಸಮಾಧಿ ಹಂಗೇಕೆ. ಈ ಮಾತು ಯಾಕೆ ಹೇಳ್ತೇನೆ ಅಂದರೆ, ಪರಿಮಳ ಅನ್ನುವಂಥದ್ದು ಎಲ್ಲೋ ಕಮಲದಲ್ಲಿ ಇರಬೇಕಾಗಿಲ್ಲ. ಮಾನವನ ಉಸಿರಿನಲ್ಲೇ ಪರಿಮಳ ಇದೆ. ಉಸಿರಿನ ಪರಿಮಳ ಇರಲು ಕುಸುಮದ ಹಂಗೇಕೆ, ಶಾಂತಿ ಸಮತೆ ಸೈರಣೆ ಇರಲು ಸಮಾಧಿ ಹಂಗೇಕೆ, ನೀನೇ ನಾನಾದ ಬಳಿಕ ನಿನ್ನ ಹಂಗೇಕೆ ಅಂತ ಹೇಳ್ತಾರೆ. ಈ ಮಾತನ್ನು ಯಾಕೆ ಸ್ಮರಿಸ್ಕೊಳ್ತೇನೆ ಅಂದರೆ, ಸಾಹಿತ್ಯ ಸಂಸ್ಕೃತಿ ನಮ್ಮ ಬದುಕಿಗೆ ಉಸಿರಾಗಬೇಕು. ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಪದಗ್ರಹಣ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೆದಿರುತ್ತೆ ಕಾರ್ಯಕ್ರಮ. ನಾವು ಲೇಟಾಗಿ ಬಂದಿದ್ದಾರೆ. ಸೊ ಹಂಸಲೇಖ ಸಾಹೇಬರು ಇದ್ದಾರೆ, ಸೋಮಶೇಖರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಪ್ರಮಾಣ ವಚನ ಸ್ವೀಕಾರ ದಿನೇಶ್ ಕುಮಾರ್ ಸಾಹೇಬರು, ಮತ್ತು ಶಿವಕುಮಾರ್ ಅವರು, ಮೋಹನ್ ಕೃಷ್ಣ ಅವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ಎಲ್ಲ ಇಡೀ ಕಲಾವಿದರು ಮತ್ತು ಸಾಕಷ್ಟು ಸ್ನೇಹಿತರಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ವಾಟ್ ಎವರ್ ಫ್ರಮ್ ಮೈ ಸೈಡ್, ಫ್ರಮ್ ಲೇರಿ ಅಂಡ್ ಟಿವಿ, ವಿ ಆರ್ ದೇರ್ ಫಾರ್ ಯು. ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮ್ಮ ಕನ್ನಡದ ಶಬ್ದಗಳನ್ನು, ಯಾವುದೇ ಭಾಷೆಯ ಶಬ್ದಗಳನ್ನು ಅವರು ಬಳಸೋ ಒಂದು ಕ್ರಮ ಇದೆಯಲ್ಲ, ಒಂದು ಪಂಚ್ ಇರುತ್ತೆ ಅವರಲ್ಲಿ. ಆ ಕ್ಲಿಯರ್ ನ್ಯೂ ಕ್ಲಿಯರ್ ಅದನ್ನೇ ಹೇಳಿದ್ರಲ್ಲ, ಅದೊಂದು ಪಂಚ್. ಆದರೆ ಅದ್ರ ಹಿಂದೆ ಎಂಥ ಧ್ವನಿ ಇದೆ ಅಂತಂದರೆ, ಇಡೀ ಜಗತ್ತು ಈ ಹೊತ್ತು ಎಂಥ ಅಪಾಯದ ಒಂದು ಕುದಿತದಲ್ಲಿದೆ. ಆ ಕುದಿತವನ್ನು ಕ್ಲಿಯರ್ ಮಾಡದ ಹೊರತು ಕೂಡ ಈ ದೇಶಕ್ಕೆ, ಈ ಜಗತ್ತಿಗೆ ಶಾಂತಿ ಇಲ್ಲ.